ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಸಿಂಪಲ್ ಅಕ್ವಾ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗಿರುತ್ತದೆ. ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಪ್ಪಿ ಮೀನು. ಈ ಮೀನು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಮೀನು. ಈ ಮೀನುಗಳು ಎಲ್ಲ ರೀತಿಯ ಬಣ್ಣಗಳಲ್ಲಿ ದೊರೆಯುತ್ತವೆ. ಇವು ಲೈವ್ ಬೇರ್ ಜಾತಿಗೆ ಸೇರಿದ ಮೀನಾಗಿದೆ. ಅಂದರೆ ಈ ಮೀನುಗಳು ನೇರವಾಗಿ ಮರಿಗಳಿಗೆ ಜನ್ಮ ನೀಡುತ್ತದೆ. ಈ ಮೀನುಗಳು ಸಾಮಾನ್ಯವಾಗಿ ಎಲ್ಲ ಪೆಟ್ ಶಾಪ್ಗಳಲ್ಲಿ ದೊರಕುತ್ತದೆ. ಈ ಮೀನುಗಳು 2 ರಿಂದ 3 ಇಂಚುಗಳವರೆಗೆ ಬೆಳೆಯುತ್ತದೆ. ಈ ಮೀನುಗಳನ್ನು ಮಿಲಿಯನ್ ಫಿಶ್ ಎಂದು ಕೂಡ ಕರೀತಾರೆ, ಏಕೆಂದರೆ ಈ ಮೀನುಗಳು ಎಲ್ಲ ರೀತಿಯ ಬಣ್ಣಗಳಿಂದ ವಿವಿಧ ರೀತಿಯಲ್ಲಿ ದೊರಕುತ್ತವೆ. ಈ ಮೀನನ್ನು ಬೇರೆ ಬೇರೆ ಬಣ್ಣದ ಮೀನನ್ನು ಆರಿಸಿ ಬ್ರೀಡ್ ಮಾಡಿ ಮತ್ತೆ ಹೊಸದಾದ ಬಣ್ಣಗಳಲ್ಲಿ ಮರಿಗಳನ್ನು ಮಾಡಿಸುತ್ತಾ ಮಾರುಕಟ್ಟೆಗೆ ತರ್ತಾ ಇರ್ತಾರೆ. ಈ ಮೀನಿನ ಬೆಲೆಗೆ ಬಂದರೆ 30 ರಿಂದ 50 ಮಿಕ್ಸೆಡ್ ಕಲರ್ ಗಪ್ಪಿಗಳು ಸಿಗುತ್ತವೆ. ಹಾಗೆ ಇದರಲ್ಲಿ ಇಂಪೋರ್ಟೆಡ್ ಗಪ್ಪಿಗಳಾಗಿದ್ದರೆ ಅವುಗಳ ಬಣ್ಣಗಳ ಹಾಗೂ ತಳಿಗಳ ಮೇಲೆ ಅವುಗಳ ಬೆಲೆಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಈ ಮೀನುಗಳಿಗೆ ಒಳ್ಳೆಯ ಫುಡ್ಗಳನ್ನು ನೀಡಿ ಸರಿಯಾಗಿ ಕೇರ್ ಮಾಡಿದರೆ 3 ವರ್ಷಗಳವರೆಗೂ ಕೂಡ ಬದುಕುತ್ತವೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಟ್ಯಾಂಕ್ ಸೆಟಪ್, ಕೇರಿಂಗ್, ರೋಗಗಳಿಂದ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮೀನುಗಳು ಸಣ್ಣದಾಗಿರುವುದರಿಂದ ಟ್ಯಾಂಕ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತವೆ. ಈ ಮೀನುಗಳನ್ನು ಟ್ಯಾಂಕ್ಗಳಲ್ಲಿ ಹಾಗೂ ಪ್ಲಾಸ್ಟಿಕ್ ಟಬ್ಗಳಲ್ಲಿ ಹಾಗೆ ಸಿಮೆಂಟ್ನ ತೊಟ್ಟಿಗಳಲ್ಲಿ ಬೆಳೆಸಬಹುದು. ಹಾಗೆ 3-4 ಮೀನುಗಳಿದ್ದರೆ ಬೌಲ್ಗಳಲ್ಲೂ ಸಾಕಬಹುದು. ಹಾಗೆ ಈ ಮೀನುಗಳ ಟ್ಯಾಂಕ್ಗಳಲ್ಲಿ ಕಲ್ಲುಗಳನ್ನು ಹಾಗೂ ಲೈವ್ ಪ್ಲಾಂಟ್ಗಳನ್ನು ಸೇರಿಸಬಹುದು. ಕಲ್ಲುಗಳನ್ನು ಯೂಸ್ ಮಾಡುವುದರಿಂದ ಟ್ಯಾಂಕನ್ನು ಬೇಗ ಕೊಳಕಾಗಲು ಬಿಡುವುದಿಲ್ಲ. ಹಾಗೆ ಲೈವ್ ಪ್ಲಾಂಟ್ಗಳಿಂದ ಮೀನುಗಳು ತುಂಬ ಆರೋಗ್ಯಕರವಾಗಿರುತ್ತದೆ. ಹಾಗೆ ಈ ಮೀನುಗಳಿಗೆ ಆದಷ್ಟು ಬಾವಿಯ ಹಾಗೂ ಬೋರ್ವೆಲ್ ನೀರನ್ನು ಬಳಸುವುದು ಸೂಕ್ತವಾಗಿದೆ. ಈ ಮೀನುಗಳಿಗೆ ಯಾವುದೇ ತರಹದ ಆಕ್ಸಿಜನ್ ಹಾಗೂ ಹೀಟರ್ಗಳಿಲ್ಲದೆ ಇಡಬಹುದು. ಆದರೆ ಟ್ಯಾಂಕ್ನಲ್ಲಿರುವ ನೀರನ್ನು ಅರ್ಧ ಭಾಗದಷ್ಟು ನೀರನ್ನು ತೆಗೆದು ಹೊಸ ನೀರನ್ನು ಹಾಕಬೇಕು. ಇದು ವಾರಕ್ಕೊಮ್ಮೆ ಮಾಡಬೇಕು. ಹಾಗೆ ಚಳಿಗಾಲದಲ್ಲಿ ಈ ಮೀನುಗಳಿಗೆ ಹೀಟರ್ಗಳನ್ನು ಯೂಸ್ ಮಾಡುವುದು ಸೂಕ್ತವಾಗಿರುತ್ತದೆ. ಈ ಮೀನಿನಲ್ಲಿ ಆಹಾರಗಳ ವಿಚಾರಕ್ಕೆ ಬಂದರೆ ಇವುಗಳಿಗೆ ಆಹಾರವನ್ನು 2 ರಿಂದ 3 ಬಾರಿ ಹಾಕಬೇಕು. ಈ ಮೀನುಗಳು ಸಣ್ಣದಾಗಿರುವುದರಿಂದ ಇವುಗಳಿಗೆ ಮೈಕ್ರೋ ಪೆಲೆಟ್ಸ್ ಫುಡ್ಗಳನ್ನು ಉಪಯೋಗಿಸಬೇಕು. ಹಾಗೂ ಇವುಗಳಿಗೆ ಲೈವ್ ಫುಡ್ಗಳನ್ನು ನೀಡಬಹುದೇ ಅಂದರೆ ಹೌದು, ಅವುಗಳಿಗೆ ಮೊಯಿನಾ, ಬ್ಲಡ್ ವರ್ಮ್ಸ್, ಆರ್ಟೇನಿಯಾ, ಸೊಳ್ಳೆಯ ಲಾರ್ವಾಗಳನ್ನು ನೀಡಬಹುದು. ಅವುಗಳನ್ನು ಇಷ್ಟಪಟ್ಟು ತಿಂತಾವೆ. ಆದ್ದರಿಂದ ಈ ಮೀನುಗಳನ್ನು ಸೊಳ್ಳೆಗಳನ್ನು ತಡೆಯಲು ಪಾರ್ಕ್ನ ಪೌಂಡ್ಗಳಲ್ಲಿ ನೀರು ನಿಲ್ಲುವ ಸ್ಥಳದಲ್ಲಿ ಉಪಯೋಗಿಸುತ್ತಾರೆ. ಇವುಗಳ ಟ್ಯಾಂಕ್ ಮೇಟ್ಸ್ಗಳ ವಿಷಯಕ್ಕೆ ಬಂದರೆ ಸ್ವರ್ಡ್ ಟೇಲ್, ಪ್ಲಾಟಿ, ಮೂಲಿ, ಟೆಟ್ರಾ, ಜೀಬ್ರಾಡೈನಿಯಸ್ ಮೀನುಗಳನ್ನು ಇಡಬಹುದು. ಈ ಮೀನಿನಲ್ಲಿ ಗಂಡು ಹಾಗೂ ಹೆಣ್ಣು ಮೀನು ಕಂಡುಹಿಡಿಯುವುದು ಹೇಗೆಂದು ಈಗಾಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ನಮ್ಮ ಚಾನಲ್ನಲ್ಲಿ ನೋಡಬಹುದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಗಪ್ಪಿ ಮೀನಿನ ಬ್ರೀಡಿಂಗ್ ಹಾಗೂ ಅವುಗಳ ಮರಿಗಳ ಬೆಳೆಸುವುದರ ಬಗ್ಗೆ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಇವುಗಳ ಕಾಯಿಲೆ ವಿಚಾರಕ್ಕೆ ಬಂದರೆ ಹಲವಾರು ಕಾರಣಗಳಿಂದ ಕಾಯಿಲೆಗಳು ಉಂಟಾಗ್ತವೆ. ನೀರಿನ ಗುಣಮಟ್ಟ ಸರಿಯಿಲ್ಲ ಅಂದರೆ, ಹಾಗೆ ನೀವೇನಾದರೂ ಅಂಗಡಿಗಳಿಂದ ಹೊಸದಾಗಿ ಮೀನುಗಳನ್ನು ತಂದಿದ್ರೆ ಆ ಮೀನುಗಳಿಗೆ ಕಾಯಿಲೆ ಮೊದಲೇ ಇದ್ದರೆ ನಿಮ್ಮ ಟ್ಯಾಂಕ್ನಲ್ಲಿರುವ ಮೀನುಗಳಿಗೂ ಹರಡುವ ಚಾನ್ಸಸ್ ಇರುತ್ತೆ. ವೈಟ್ ಸ್ಪಾಟ್, ಪಪಾಯ್ ಕಾಯಿಲೆಗಳು ಬರುತ್ತವೆ. ಬಾಲಗಳು ಉದ್ದವಾಗಿದ್ದರೆ ಅವುಗಳಿಗೆ ಫಿನ್ ರೂಟ್ ಕಾಯಿಲೆಗಳು ಬರುತ್ತದೆ. ಆಗ ಕಾಯಿಲೆ ಬಂದ ಮೀನನ್ನು ಸಪರೇಟ್ ಮಾಡಿ ಅದಕ್ಕೆ ಅಕ್ವೇರಿಯಂ ಸಾಲ್ಟ್ ಅನ್ನು ಅರ್ಧ ಸ್ಪೂನ್ನಷ್ಟು ಹಾಕಿ 2 ಡ್ರಾಪ್ ಮಿಥಲಿನ್ ಬ್ಲೂ ಮೆಡಿಸನ್ ಹಾಕಬೇಕು. ಇದೇ ಥರ 3 ರಿಂದ 4 ದಿನದವರೆಗೂ ಮಾಡಿದರೆ ಕಡಿಮೆಯಾಗುತ್ತದೆ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಇದರಿಂದ ನಮಗೆ ವಿಡಿಯೋ ಮಾಡಲು ತುಂಬ ಹೆಲ್ಪ್ಫುಲ್ ಆಗುತ್ತದೆ. ಹಾಗೆ ಮುಂದೆ ಯಾವ ವಿಡಿಯೋ ಮಾಡಬೇಕೆಂದು ಕಮೆಂಟ್ನ ಮೂಲಕ ತಿಳಿಸಿ.